ಮುಂಬೈ ಇಸ್ಕಾನ್ ಅವ್ರು ಹೇಳ್ತಿದ್ದಾರೆ ಇದು ಇಸ್ಕಾನಿಗೂ ನಮಗೂ ಯಾವುದೇ ಸಂಬಂಧನೇ ಇಲ್ಲ, ಇಸ್ಕಾನ್ ಹೆಸರನ್ನ ಹಾಳು ಮಾಡ್ತಿದ್ದಾರೆ, ಇದು ಪ್ಯೂರ್ಲಿ ಮಧು ಪಂಡಿತ್ ದಾಸ್ ಅವರ ಫ್ಯಾಮಿಲಿ ಮ್ಯಾಟರ್ ಅಂತ. ಇದಕ್ಕೆ ನೀವೇನು ಹೇಳ್ತೀರಾ ಭರತ್ ದಾಸ್ ಅವರೇ? ಇದು ಶುದ್ಧ ಸುಳ್ಳು. ಇಸ್ಕಾನ್ ಫ್ಯಾಮಿಲಿ ಮ್ಯಾಟರ್ ಅಲ್ಲ. ಇಸ್ಕಾನ್ ಸಂಸ್ಥೆ ಇರೋದು ದೊಡ್ಡ ಸಂಸ್ಥೆ. ಇಲ್ಲಿ ಸಾವಿರಾರು ಜನ ಸೇವಾಕರ್ತರಿದ್ದಾರೆ. ಇಸ್ಕಾನ್ ಬೆಂಗಳೂರಿಗೆ ನಂತರ ಸೇವಾಕರ್ತರಿದ್ದಾರೆ. ನಾನು ಕೂಡ ಮಧು ಪಂಡಿತ್ ದಾಸ್ ಫ್ಯಾಮಿಲಿ ಅಲ್ಲ. ಅದು ಒಂದು ಏನಂದರೆ ಇಸ್ಕಾನ್ ಮುಂಬೈಯ ಕುತಂತ್ರ. ಅದು ಅವ್ರು ಎಲ್ಲೆಲ್ಲ ಕಡೆ ನಮ್ಮ ಇದನ್ನು ವಿರುದ್ಧವಾಗಿ ಪ್ರಚಾರ ಮಾಡೋಕ್ಕೆ ಇದನ್ನೆಲ್ಲೋ ಹೇಳ್ತಾ ಇದ್ದಾರೆ. ಫ್ಯಾಮಿಲಿ ಮ್ಯಾಟರ್ ಅಂತ ಅವರು ಎಲ್ಲ ನೋಡಿ ಬೇರೆಯವ್ರಿಗೆಲ್ಲ ಹೇಳಿ ತಪ್ಪು ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಇದು ಇಸ್ಕಾನ್ ಅನ್ನುವಂಥದ್ದು ಒಂದು ಸಮಾಜ ಸೇವಾ ಸಂಸ್ಥೆ, ಸಮಾಜಕ್ಕಾಗಿ ಇದೆ, ಸಮಾಜದ ಉದ್ಧಾರಕ್ಕಾಗಿದೆ, ಸಮಾಜ ಕಲ್ಯಾಣಕ್ಕಾಗಿದೆ ಅಂತ ಹೇಳ್ತಿದ್ದಾರೆ. ನೀವೇನು ಹೇಳ್ತೀರಾ? ಈಗ ಇವರು ಸಮಾಜ ಕಲ್ಯಾಣಕ್ಕಾಗಿ ಹುಟ್ಟಿಕೊಂಡಿರುವಂಥ ಸಂಸ್ಥೆ, ಅದು ನಿಜವಾದ ತನ್ನ ಒಂದು ಕಾರ್ಯನ ಮಾಡ್ತಾ ಇದೆಯಾ? ಇಲ್ಲಿ ಮಾಡಿರೋದೆಲ್ಲ ಕಾನೂನು ಬಾಹಿರ. ಉದಾಹರಣೆಗೆ ಇಲ್ಲಿ ಕಾಂಪೌಂಡ್ ಹಾಕಬೇಕಾದ್ರೆ ಈ ನೆಲದ ಕಾನೂನು ಅವ್ರದೇ ಜಾಗಕ್ಕೆ ಹಾಕಬೇಕು. ಅದ್ರೊಳಗಡೆ ಬೇರೆ ರೈತರು ಇದ್ದಾಗ ಆ ಜಾಗಕ್ಕೂ ಶೇರ್ ಹಾಕಕ್ಕೆ ಇವರೇ ಸಾರ್ವಭೌಮರಲ್ಲ. ಈ ನೆಲದ ಕಾನೂನು ಉಲ್ಲಂಘನೆ ಮಾಡಿಬಿಟ್ಟು ಈ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಸಾಬೀತು ಪಡಿಸ್ಕೊಳ್ಳೋಕ್ಕೆ ಹೊರಡುವಂಥದ್ದು ಇದೆಯಲ್ಲ, ಇದಕ್ಕಿಂತ ನಾಚಿಕೆಡು ಮತ್ತೊಂದಿಲ್ಲ. ನಮಗೆ ಗೊತ್ತಿರೋ ಪ್ರಕಾರ ಏನಾದ್ರು ಜನಪರವಾಗಿ ಕೆಲಸ ಮಾಡಬೇಕಾದಂಥ ಜಿಲ್ಲಾಧಿಕಾರಿಗಳು ಕೆಲವು ಸಂದರ್ಭ ನಮ್ಮ ಹತ್ರನೇ ಹೇಳಿದ್ದಾರೆ, ಇವ್ರ ಮೇಲ್ಮಟ್ಟದಲ್ಲಿ ಪ್ರಭಾವ ಇದೆ, ಆ ಪ್ರಭಾವ ಇರೋದ್ರಿಂದ ನಾವೇನು ನಿಯಮದ ಒಳಗಿದ್ರು ನಾವು ಕ್ರಮ ತಗೊಳಕ್ಕಾಗ್ತಾ ಇಲ್ಲ, ಆ ಕಾರಣಕ್ಕೆ ನೀವು ಒಂದು ಚಳುವಳಿನಾರ ಮಾಡಿ ಅನ್ನೋ ಮಟ್ಟದಲ್ಲಿ ಇರುವಂತ ಪರಿಸ್ಥಿತಿ ಇವತ್ತಿದೆ. ಅಸಹಾಯಕತೆನ ಮೇಲ್ಗಡೆಯಿಂದ ಒತ್ತಡ ಅಷ್ಟಿದೆ, ನಾವು ಮಾಡೋಕ್ಕಾಗ್ತಾ ಇಲ್ಲ. ಜನನ ಸೇರ್ಸ್ಕೊಬಂದು ಬೀದಿಗಾರ ಕುಂತ್ಕೊಳ್ಳಿ, ಜನ ಬೀದಿಗೆ ಬಂದವ್ರಿ ಅಂತ ಹೇಳಿದಾಗ ಮೇಲ್ಗಡೆ ಒತ್ತಡ ಮಾಡೋರು ಸುಮ್ಮನೆ ಆಗ್ಬೋದು. ಇದು ಈ ನಮ್ಮ ಬಡತನನ ದುರುಪಯೋಗ ಪಡಿಸ್ಕೊಂಡಿರುವಂತ ಆಡಳಿತ ಯಂತ್ರ ಸಂಸ್ಥೆ ಮುಂದೆ ಕೆಲಸ ಮಾಡೋದ್ರ ಬಗ್ಗೆ ನಮ್ಮ ಎರಡನೇ ಮಾತಿಲ್ಲ. ಮಾಡ್ತಾ ಇದ್ರೆ ಸಂತೋಷ ಪಡ್ತೀವಿ. ಆದ್ರೆ ಭೂಮಿ ಕಿತ್ಕೊಳ್ಳೋಂಥ ಸಂದರ್ಭದಲ್ಲಿ ನನ್ನ ಬದುಕನ್ನ ಕಿತ್ಕೊಳ್ಳೋಕೆ ಇವ್ರಿಗೆ ಯಾವ ಅಧಿಕಾರ ಇದೆ ಅಂತ ಅಷ್ಟೇ ಪ್ರಶ್ನೆ. ಸಿದ್ದೇಗೌಡರು ನೀವೇನು ಹೇಳ್ತೀರಾ? ಈಗ ಇವ್ರು ಹೇಳ್ತಿದ್ದಾರೆ ನಿಜವಾಗ್ಲೂ ರೈತನಿಗೆ ಮಣ್ಣೇ ಒಂದು ಅಮ್ಮ, ಅವಳೇ ಅವರಿಗೆ ಅನ್ನ ಕೊಡೋಳು. ಈಗ ಅವ್ರು ಅದೇ ಭೂಮಿನ ನಂಬ್ಕೊಂಡಿದ್ರು, ಅದು ಯಾವ ಪರಿಸ್ಥಿತಿಯಲ್ಲೂ ಅವರು ಕಿತ್ಕೊಂಡ್ರು. ಆದರೆ ಒಬ್ಬನ ಅನ್ನ ಕಿತ್ಕೊಂಡು ಇನ್ನೊಂದು ಕಡೆ ಪ್ರಯೋಗ ಮಾಡ್ತೀವಿ, ಸಾವಯವ ಕೃಷಿ ಮಾಡಿ ಅವರಿಗೆ ಒಂದು ಮಾಡೆಲ್ ತೋರಿಸ್ತೀವಿ ಅಂತ ಹೇಳೋದು ಎಷ್ಟು ಸರಿ? ಅವತ್ತು ಸಮಸ್ಯೆ ಮಾಡುವಾಗ ಇವರ ಯಾವ ಅಮಿಸುಕು ಅಡ್ಡಿ ಒತ್ತಾಯ ಮಾಡಿ ಎಲ್ಲೂ ನಾವು ಕರ್ಕೊಂಡು ಹೋಗಿಲ್ಲ. ನಾವು ಕರೆದಿರೋದಂತೂ ನಿಜ, ಇವ್ರ ಮನೆಗೆ ಹೋಗಿ ಬನ್ನಿ ನೀವೇನಾದರೂ ಈ ಸಮಸ್ಯೆಗೆ ವ್ಯವಸ್ಥೆ ಮಾಡುವಾಗಿದ್ರೆ ಇದು ಮಾಡಿ ಅಂತ. ಇವರು ಒಟ್ಟಾರೆ ಬಂದು ದಮಯಂತಿ ಬೋರೇಗೌಡರ ಸಮ್ಮುಖದಲ್ಲಿ ನಮ್ಮ ಕರಿಘಟ್ಟದ ದೇವಸ್ಥಾನದ ಎದುರುಗಡೆ ಒಪ್ಪಂದ ಆಗಿರೋದಂತೂ ಇದು ಸತ್ಯ. ಎಕರೆಗೆ 8,000 ರೂಪಾಯಿನಿಂದ ಹಿಡಿದು 10,000 ರೂಪಾಯಿನವರೆಗೂ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಸತ್ಯ. ಅವ್ರು ಹೇಳಿರ್ತಕ್ಕಂಥದ್ದು 1,000, 2,000, 3,000 ಅಂತಕ್ಕಂಥದ್ದನ್ನು ನಾವು ಒಪ್ತಕ್ಕಂಥ ಮಾತಲ್ಲ. ನಾನು ಇದರಲ್ಲಿ ಮೋಸ ಮಾಡಿ ಅವರಿಗೆ ಒಂದು ಪೈಸಾ ಈ ಶ್ರೀರಾಮಚಂದ್ರ ಆಣೆಯಾಗೂ ನಾನು ತಿಂದಿಲ್ಲ, ಈ ಸಭೆ ಸಾಕ್ಷಿಯಾಗುವೆ. ಅವರು ಒಂದು ವೇಳೆ ಇವರು ಮೋಸ ಮಾಡಿ ಇವ್ರದ್ದು ದುಡ್ಡು ತಿಂದವ್ರೆ ಅಂತ ಹೇಳಿದ್ರೆ ಆ ಪಾಪ ಪುಣ್ಯಕ್ಕೆ ಭಗವಂತ ಒಬ್ಬನೇ ಇರಲಿ. ಓಕೆ, ಈಗ ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯನ ಹೇಳಿದ್ರು. ಈಗ ರೈತರು ಕೂಡ ತಮ್ಮ ನೋವನ್ನು ಹೇಳಿದ್ರು, ಇಸ್ಕಾನ್ನವರು ತಮ್ಮ ಅಭಿಪ್ರಾಯ ಹೇಳಿದ್ರು, ರೈತ ಮುಖಂಡರು ತಮ್ಮ ಇದಕ್ಕೆ ಹೇಳಿದ್ರು. ಈಗ ಕೊನೆಯದಾಗಿ ಒಂದು ರೈತ ಮುಖಂಡರ ಅಭಿಪ್ರಾಯ ಮತ್ತು ರೈತರ ಅಭಿಪ್ರಾಯ ಕೊನೆಯದಾಗಿ ಕೇಳೋಣ. ಮೊದಲಿಗೆ ಇಸ್ಕಾನ್ ಅವ್ರು ನೀವೇ ಹೇಳಿ ಕೊನೆಯದಾಗಿ. ಈಗ ನಿಮ್ಮ ಇದು ಏನಂದರೆ ನೀವು ಈ ಜಾಗದಲ್ಲಿ ಇರಬೇಕಾದ್ರೆ ರೈತರ ಸಹಕಾರ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ನೀವೇನು ಭರವಸೆಗಳನ್ನು ಕೊಟ್ಟಿದ್ರಿ, ಯಾಕಂದರೆ ಇದು ಒಂದು ಮ್ಯೂಚುವಲ್ ಆಗಿ ನೀವೇನೇ ಯೋಜನೆ ಮಾಡೋದಿದ್ರು ಅಲ್ಲಿ ಸಮಾಜ ಮತ್ತು ನಿಮ್ಮ ಸಂಸ್ಥೆ ಎರಡು ಜೊತೆಯಾಗಿ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ಎಲ್ಲೋ ಒಂದು ಕಡೆ ಸಮಾಜದಿಂದ ವಿಮುಖರಾಗುವ ಪ್ರಯತ್ನ ಆಗ್ತಿದೆಯೋ ಏನು ಅಂತ ಅನುಮಾನ ಅವರಲ್ಲಿದೆ, ಯಾಕಂದರೆ ನಮ್ಮ ನೆಲದಲ್ಲಿ ಆಗ್ತಿರುವಂಥ ಯೋಜನೆ ಅಂತ. ಸೊ ಇದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತಿದ್ದೀರಾ ನೀವು? ಮೊದಲನೇದಾಗಿ 2-3 ಅಂಶಗಳನ್ನು ನಾವು ನೋಡಬೇಕು. ಒಂದು, ಎಲ್ಲದರ ಇದು ಮೂಲ ಏನಾಗ್ಬಿಟ್ಟಿದೆ, ಅದು ಪಕ್ಕಾ ಪೋಡಿ ಹಾಕಿ ದುರಸ್ತಾಗದೆ ಅದು ಒಂದು ವಿಂಗಡಕ್ಕೆ ಸರಿಯಾಗಿ ಆಗಿಬಿಡ್ಬೇಕು. ಅದು ಲ್ಯಾಂಡ್ ಪ್ರಯುಕ್ತ ಹೇಳ್ತಾ ಇರೋದು ನಾನು. ಲ್ಯಾಂಡ್ ಇದಾಗಿ ಅದನ್ನು ಆದಷ್ಟು ಬೇಗ ಸರ್ಕಾರ ಕಂಪ್ಲೀಟ್ ಮಾಡಲಿ. ಯಾವ ಲ್ಯಾಂಡ್ ಯಾರಿಗೆ ಸೇರಿ ಅದನ್ನು ಮಾಡಲಿ. ನಮ್ಮ ರಿಕ್ವೆಸ್ಟ್ ಕೊಟ್ಟಿದ್ದೀವಿ ನಾವು, ಗೋಶಾಲೆಯನ್ನು ಮಾಡ್ತೀವಿ ಅಂತ. ಆ ಗೋಶಾಲೆ ಆದರೆ ಕೂಡ ಅಲ್ಲೊಂದು ಇದು ಸೃಷ್ಟಿಯಾಗುತ್ತೆ. ಆ ಗೋಶಾಲೆ ಆದಕ್ಕೂ ಒಂದು ಹೆಲ್ಪ್ ಆಗುತ್ತೆ. ಸೊ ಆಗ ಅಲ್ಲಿ ಸ್ಥಳೀಯರನ್ನು ನಾವು ಸೇರಿಸ್ಕೊಳ್ತೀವಿ. ಇವಾಗ ಏನೇನದು ವಾಟ್ ಎವರ್ ದೇ ಆರ್ ಫೀಲಿಂಗ್, ದೇ ಅವ್ರು ನಮ್ಮ ಕಡೆ ತಪ್ಪಾಗಿದೆ ಏನೋ ಅವ್ರು ಏನೋ ಹೇಳ್ತಿದ್ದಾರೆ, ಅದಕ್ಕೆ ನಾವು ಆಲಿಸಿ ನಾವು ಅದಕ್ಕೆ ಸೊಲ್ಯೂಷನ್ ಕೊಡ್ತೀವಿ. ನಾವು ಅದಕ್ಕೆ ನಾವು ಅವ್ರ ವಿಮುಖರಾಗಿ ನಾವು ಯಾರು ಕೂಡ ವಿರುದ್ಧ ನಾವು ಕೆಲಸ ಮಾಡೋರಲ್ಲ. ಅವ್ರ ಇದ್ರಲ್ಲಿ ಭಗವಂತ ಇದ್ದಾನೆ, ನಮ್ಮ ಇದ್ರಲ್ಲಿ ಭಗವಂತ ಇದ್ದಾನೆ. ನಾವು ಭಗವಂತನ ಸೇವೆಗೋಸ್ಕರ ಬಂದಿದ್ದೀವಿ. ನೀವೇನು ಹೇಳ್ತಿದ್ದೀವಿ? ಜಮೀನು ಕೊಡೋದಕ್ಕೆ ಅವನು ಅರ್ಹತೆನೇ ಇಲ್ಲ, ಅವನಿಂದ ಕೊಂಡ್ಕೊಂಡಿರೋದು ಕಾನೂನು ಬಾಹಿರ. ಈಗೇನಾಗಿದೆ, ನಮ್ಮ ತಂದೆ ಕೊಟ್ಟ, ನಮ್ಮ ತಂದೆ ತೀರೋಗವನೆ. ನಮ್ಮ ತಂದೆ ಏನು ಮಾಡಿದ, ನನ್ನ ಮಕ್ಕಳಿಗೆ ಈ ಆಸ್ತಿ ಅಂತ ಬಿಟ್ಟಿದ್ದ. ನಮ್ಮ ಬದುಕು ಅದ್ರ ಮೇಲಿದೆ. ಆ ಕಾರಣಕ್ಕೆ ನಮ್ಮ ಆಸ್ತಿ ನಮ್ಗೆ ಬೇಕು. ಏನು ರೈತರು ಇಲ್ಲಿ ಇಂಥ ಮಣ್ಣಲ್ಲಿ ಇಂಥ ಕಳೆ ಮತ್ತು ಮುಳ್ಳು ಮತ್ತೊಂದು ಕಿತ್ತಿದ್ರು, ಅದು ಆಯಾ ಕುಟುಂಬಕ್ಕೆ ಬೇಕು. ಅದನ್ನು ಬಿಟ್ಟು ಒಂದೇ ಒಂದು ಇವ್ರದ್ದು ಕಾನೂನು ಬಾಹಿರ ಅಂತ ಹೇಳೋದಕ್ಕೆ ಒಂದು ಕಾಲುವೆ ಬರುತ್ತೆ. ಯಾವುದೇ ಕಾರಣಕ್ಕೂ ನೀರನ್ನು ತಗೋವಂಥ ಕಾಲುವೆಗೆ
ಕಾಂಪೌಂಡ್ ಹಾಕಂಗಿಲ್ಲ. ಮುಂದೆ 50 ಎಕರೆ 60 ಎಕರೆ ನೀರಾಗಬೇಕು. ಇವೆಲ್ಲ ಇದೆಯಲ್ಲ, ಇವರು ಸ್ವಯಂ ಪ್ರೇರಣೆಯಿಂದ ಇವರೇ ಮಾಡ್ಕೊಂಡಿರೋಂಥದ್ದು. ಇದು ಆಗಬಾರ್ದು. ಒಂದು ಏನಂತಂದರೆ, ಒಂದು ಈ ನೆಲದಲ್ಲಿ ಬಂದು ಇವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಸಂತೋಷ ಪಡ್ತೀವಿ. ಗೋಶಾಲೆ ಮಾಡಿ ಅದರಿಂದ ಅನುಕೂಲ ಆಗುತ್ತೆ, ಸಾವಯವ ಕೃಷಿ ಮಾಡಿ ಅನುಕೂಲ ಆಗುತ್ತೆ ಅಂದರೆ ಸಂತೋಷ ಪಡೋಂಥವ್ರೆ. ಅದೇ ಸಂದರ್ಭದಲ್ಲಿ ಅಮಾಯಕ ಬಡವರಿಗೆ ಮೋಸ ಆಗಿರೋದು ಸರಿಪಡಿಸ್ಬೇಕು. ಮೋಸ ಆಗೋದು ಸರಿಪಡಿಸೋ ತನಕ ಈಗ ತಹಸೀಲ್ದಾರೇ ಕೊಟ್ಟಿರೋದು ಜಂಟಿ ಸರ್ವೆ ಇದೆಲ್ಲ ಹೇಳಿದ್ರು, ನೀವು ಹೆಚ್ಚುವರಿ ಇದ್ದಾರೆ ಅಂತ ಹೇಳಿದ್ರು. ಹೆಚ್ಚುವರಿ ಇದೆ ಅಂದಮೇಲೆ ಈ ನೆಲದ ಕಾನೂನು ಹೆಚ್ಚುವರಿ 62 ಎಕರೆ ಇದ್ದಾರೆ, ಇವ್ರು ಬಿಟ್ಕೊಡೋದಕ್ಕೆ ಮಾತ್ರ ಆಗಬೇಕು. ಈಗ ಇಸ್ಕಾನ್ನವರು ಸಮಾಜಮುಖಿಯಾಗಿ ಹೋಗಬೇಕು ವಿನಃ ಸಮಾಜ ವಿಮುಖವಾಗಿ ಹೋಗಲ್ಲ. ಜನರ ಜೊತೆ ಬೆರೆತ್ಕೊಂಡು ನಾವು ಆ ಕೆಲಸನ, ನಮ್ಮ ಸಮಾಜ ಸೇವೆನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಸಂಘರ್ಷಕ್ಕೆ ನಾವು ರೆಡಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ, ಯಾರ್ಯಾರ ಜಮೀನು ಎಷ್ಟೆಷ್ಟು ಅನ್ನೋದು ಸರ್ವೆ ಮಾಡಬೇಕು ಆದಷ್ಟು ಬೇಗ. ಆ ಸರ್ವೆ ಮುಖಾಂತರ ಈ ಒಂದು ವಿವಾದಕ್ಕೆ ಅಂತ್ಯ ಹಾಡಬೇಕು ಅಂತ ಹೇಳ್ತಿದ್ದಾರೆ. ಅದೇ ರೀತಿ ರೈತ ಮುಖಂಡರಾಗಿರುವಂಥ ನಂಜುಂಡೇಗೌಡರು ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲಿ ರೈತರಿಗೆ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸ್ಬೇಕು. ಯಾಕಂದರೆ ಯಾರ ಖಾತೆ ಇಲ್ಲದ್ದು ಅಥವಾ ಜಮೀನನ್ನು ನಂಬ್ಕೊಂಡವರು ಈಗ ಜಮೀನು ಕೊಟ್ಟಿದ್ದಾರೆ, ಅದು ಯಾವುದೋ ಒಂದು ಪರಿಸ್ಥಿತಿಗೆ ಒಳಗಾಗಿ. ಹಾಗಾಗಿ ಆ ರೈತರಿಗೂ ಕೂಡ ನ್ಯಾಯ ದೊರಕಬೇಕು ಅಂತ. ಕೊನೆಯದಾಗಿ ರೈತರ ಒಂದಿಬ್ಬರ ಅಭಿಪ್ರಾಯ ಕೇಳೋಣ. ಈಗ ಇವರಿಷ್ಟು ಹೇಳಿದ್ರು, ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಏನು ನಿಮ್ಮ ಅಭಿಪ್ರಾಯ ಅಂತ ಹೇಳಿ. ಈಗ ನಮಗೆ ಭೂಮಿ ಬೇಕು, ನಮಗೆ ಈ ಬೆಳೆ ಬೆಳಿಬೇಕು, ನೀರು ಬೇಕು. ನಮಗೆ ನಾಳೆ ಈಗ ಅವ್ರು ಮುಚ್ಚಿದ್ರನ್ನು ತೆಗಿಬೇಕು. ಮೇಡಮ್ ಅವ್ರ ಅಮ್ಮಕ್ಕ ನಾವು ಕಂಪ್ಲೇಂಟ್ ಕೊಟ್ಟಿದ್ದಾಗ ಏನು ಮಾಡಿದ್ರು ಅವರು, ನಾವೆಲ್ಲ ಕಂಪ್ಲೇಂಟ್ ಕೊಟ್ಬಿಟ್ಟು ಪೊಲೀಸರು ಬಂದರು. ಇವ್ರು ಏನು ಮಾಡಿದ್ರು, ಬೆಂಗಳೂರಿಂದ ರೌಡಿ ಕಳಿಸ್ಬಿಟ್ರು. ಏಯ್ ನೀನೇನು ಒಳಗೆ ಬರಂಗಿಲ್ಲ ಕಣೋ, ಕೊಚ್ಚಾಕ್ಬಿಡ್ತೀವಿ ಅಂತ ನಮಗೆಲ್ಲ ಎದುರಿಸಿದ್ರು. ಜೀವ ಬೆದರಿಕೆ ಬೇರೆ ಇದೆಯಾ? ಅವಾಗ ಮೇಡಮ್ ಅವ್ರ ನೀವು ಬೆಂಗಳೂರಿಗೆ ಬಂದಿದ್ದೀರಿ, ಏನು ಮಾಡಿಲ್ಲ, ನಮ್ಮ ಅಪ್ಪನ ಆಸ್ತಿ ನಾವು ಮಾತ್ರ ಉಳ್ತಿರೋದು, ನೀವೆಲ್ಲ ಅದಕ್ಕೆ ಇದೇ ಇವರೆಲ್ಲರೂ ಇಲ್ಲಿಯವ್ರೆ, ಇವರೆಲ್ಲ ರೌಡಿಗಳೆಲ್ಲ ಕರ್ಸ್ಕೊಂಡು ನಮ್ಗೆ ವರ್ಷಕ್ಕೆ ಕರ್ಕೊಂಡು ಬಂದಿದ್ರು. ನಾವೆಲ್ಲ ಬದುಕಿದ್ದೇವೆ, ಅದು ಹೆಂಗೆ ತಗೊಂಡ್ರಿ ಇವರು? ನಮಗಂತೂ ಅನ್ಯಾಯ ಆಗಿರುವಂಥದ್ದು ಸರ್ಕಾರದವ್ರು ಯಾವುದೇ ಅಧಿಕಾರಿಗಳಾಗ್ಬೋದು, ನಮ್ಮ ಭೂಮಿ ನಮಗೆ ಕೊಡಿಸಿ ಅಂತ ನಾವು ಕೇಳ್ಕೊಳ್ತಿದ್ದೀವಿ. ಒಬ್ಬ ಬಡ ರೈತ 2 ಕುಂಟೆ ಜಮೀನನ್ನ, ಸರ್ಕಾರಿ ಜಮೀನನ್ನ 2 ಕುಂಟೆ ಜಮೀನನ್ನ ಒತ್ತುವರಿ ಮಾಡ್ಕೊಂಡದಕ್ಕೆ ನಮ್ಮ ಇಲಾಖೆಯವರು ಅವ್ರನ್ನ ಕಟಕಟೆ ಮೇಲೆ ನಿಲ್ಸವ್ರೆ. ಇವರು 100 ಎಕರೆ ಇವರು ಗೋಮಾಳನ ಒತ್ತುವರಿ ಮಾಡೋರಲ್ಲ, ಇವ್ರನ್ನ ಯಾಕೆ ಸರ್ಕಾರ ಆಗಲಿ ನಮ್ಮ ಜಿಲ್ಲಾಡಳಿತ ಆಗಲಿ ಇವ್ರನ್ನ ಯಾಕೆ ಕಟಕಟೆ ಮೇಲೆ ನಿಲ್ಸಿಲ್ಲ? ನಮಗೆ ಅಂತ ಜನಕ್ಕೆಲ್ಲ ಮೋಸ ಮಾಡಿ 3 ನಮ ಹಾಕ್ಬಿಟ್ಟು ಕೃಷ್ಣಗಳೆಲ್ಲ ಕಳ್ಕೃಷ್ಣ ಆಗಿದ್ದಾರೆ ಅವರು. ನಮ್ಮ ಜಮೀನನ್ನು ಕಿಟ್ಕೊಂಡು ಇವತ್ತು ನಮಗೆ ಕೆಲಸ ಇಲ್ಲ, ಏನೂ ಇಲ್ಲ. ಒಳಗಡೆ ದನ ಮೇಯಿಸ್ಬೇಕಂತ ಬಂದರೆ ಸುತ್ತ ಕಾಂಪೌಂಡ್ ಹಾಕೊಂಡಿದ್ದಾರೆ. ಇವ್ರು ಜಾಗಕ್ಕೆ ಹಾಕೋಬೇಕು ಹೊರ್ತು ಮಿಕ್ಕಲಾದ ಜಾಗಕ್ಕೆ ಕಾಂಪೌಂಡ್ ಹಾಕೋಂಗಿಲ್ಲ. ಒಳಗಡೆ ಬಿಡ್ಬೇಕಂದ್ರೆ ಎಲ್ಲ ಕಾರಣನೂ ಕೇಳ್ತಾರೆ. ನಮ್ಮ ಇಲ್ಲಿ ಪ್ರತಿಯೊಬ್ಬ ರೈತ ಕೇಳ್ತಿರೋದು ನ್ಯಾಯ. ಅಂದರೆ ತಮಗೆ ನ್ಯಾಯಯುತವಾಗಿ ಜಮೀನು ಕೊಡಬೇಕು, ಇಲ್ಲ ಆಗಿರುವಂಥ ಅನ್ಯಾಯನ ಸರಿಪಡಿಸ್ಕೊಳ್ಬೇಕು. ಪ್ರತಿಯೊಬ್ಬರು ಕೂಡ ಈ ಮಣ್ಣನ್ನೇ ನಂಬಿಕೊಂಡು ಸಾಕ್ತಾ ಇದ್ದಾರೆ. ಇಲ್ಲಿ ಏನೇನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಬೇಕು. ಇವರ ಪ್ರಮುಖ ಆರೋಪ ಏನಂದರೆ, ದೊಡ್ಡವರಿಗೆ ಸಹಕಾರ ಮಾಡೋರು ಯಾಕೆ ಈ ಬಡ ರೈತನಿಗೆ ಸಹಕಾರ ಮಾಡ್ತಿಲ್ಲ? ಇಲ್ಲೂ ದೊಡ್ಡವರಿಗೆ ಸಹಕಾರಕ್ಕೆ ನೇರವಾಗಿ ಓಡಿ ಬರುವಂಥ ಪೊಲೀಸರಾಗಲಿ ಅಧಿಕಾರಿಗಳಾಗಲಿ ಯಾಕೆ ನಮ್ಮ ಕೂಗಿಗೆ ದನಿಯಾಗ್ತಿಲ್ಲ? ನಮಗೆ ಆಗಿರುವಂಥ ಅನ್ಯಾಯನ ಸರಿಪಡಿಸಿ ಅನ್ನೋಂಥ ಒಕ್ಕೊರಳಿನಿಂದ ಇಲ್ಲಿ ಕೇಳ್ತಾ ಇದ್ದಾರೆ. ಇವರ ದನಿಗೆ ಸರ್ಕಾರ ಕಿವಿ ಕೊಡುತ್ತೆ, ಮತ್ತೆ ಇವ್ರಿಗಾಗಿರುವಂಥ ಅನ್ಯಾಯನ ಸರಿಪಡಿಸುತ್ತೆ. ಅದೇ ರೀತಿ ಇಸ್ಕಾನ್ ಕೂಡ ಸಮಾಜಮುಖಿಯಾಗಿ ತನ್ನ ಕಾರ್ಯನ ಮುಂದುವರಿಸುತ್ತೆ ಅನ್ನುವಂಥ ಆಶಯ ನಮ್ಮದು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.